ಯಾವಾಗಲೂ ಕೂಡ ಟಿ ವಿನ ಆರಂಭದಿಂದ ಒಂದೇ ನಿಲುವು ಏನು ಅಂತಂದರೆ ನೀವು ಯಾರನ್ನು ಟಾರ್ಗೆಟ್ ಮಾಡ್ತೀರಿ ಮಾಡಿ, ಯಾರ ಜೊತೆಗೆ ಹೋರಾಟ ಮಾಡ್ತೀರಿ ಮಾಡಿ, ಆದರೆ ಯಾವುದಾದ್ರೂ ಈ ನಂಬಿಕೆ ಇರುತ್ತಲ್ಲ, ಶ್ರದ್ಧೆ ಇರುತ್ತಲ್ಲ, ಶ್ರದ್ಧಾ ಕೇಂದ್ರ ಇರುತ್ತಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಬಾರ್ದು. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ. ಬುರುಡೆ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಇದು ಬಹಳ ಕಷ್ಟ. ಈಗ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂಥವ್ರಿಗೆಲ್ರಿಗೂ ಕೂಡ ಆ ಚಿನ್ನಯ್ಯ ಅವನ್ನ ಹಿಡ್ಕೊಂಡು ಏನು ಅವನು ಮಾಸ್ಕ್ ಮ್ಯಾನ್ನ ಅಲಿಸಿದ್ದೆ, ಅಲ್ಲಿ ಬಗ್ದಿದ್ದಾರೆ, ಇಲ್ಲಿ ಅಗದಿದ್ದಾರೆ, ಇಲ್ಲಿ ಹೆಣಗಳಿದೆ, ಅಲ್ಲಿ ಹೆಣಗಳಿದೆ. ಹೆಂಗಿದೆ ನೋಡಿ. ಚಿನ್ನಯ್ಯ ಏನು ಆರೋಪ ಮಾಡಿದ್ದಾನೆ? ಷಡ್ಯಂತ್ರಕಾರರ ರಕ್ಷಣೆಗಾಗಿ SIT ವಿಳಂಬ ಧೋರಣೆಯನ್ನು ಅನುಸರಿಸಿದೆ. 9 ತಿಂಗಳು ಕಳೆದರೂ ಕೂಡ ಇವರ ವಿರುದ್ಧ ಕಾನೂನು ಕ್ರಮ ಇಲ್ಲ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಒಂದಾ ಎರಡ ಆತ ಹೇಳಿರುವಂಥ ಮಾತುಗಳು. ದೋಷಾರೋಪಣೆ ಪಟ್ಟಿ ದೊಡ್ಡದಿದೆ. ಷಡ್ಯಂತ್ರಕಾರರ ಹೆಸರುಗಳು ವಿಠಲಗೌಡ, ಮಹೇಶ್ ಶೆಟ್ಟಿ, ತಿಮರೋಡಿ, ಜಯಂತ್, ಗಿರೀಶ್ ಭಟ್ಟಣ್ಣವರ್, ಅಜಯ್, ಸಮೀರ್. ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತರಲಿಕ್ಕೇನೆ ಕೇರಳದಿಂದ ಫಂಡಿಂಗ್ ಮಾಡಲಾಗಿತ್ತು. ಉದ್ದೇಶ ತುಂಬ ಸ್ಪಷ್ಟವಾಗಿತ್ತು. ಹೈಕೋರ್ಟ್ ರಿಟ್ ಅರ್ಜಿನಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. ಚಿತ್ರದುರ್ಗದ ಒಬ್ಬ ಲೇಡಿಯಿಂದಲೂ ಕೂಡ ದುಡ್ಡು ಬರ್ತಿತ್ತಂತೆ. ಚಿತ್ರದುರ್ಗದ ರಮಾ ನಾಗರಾಜ್ ಅನ್ನುವಂಥ ಲೇಡಿ, ಫೋಟೋ ತೋರಿಸ್ತಾ ಇದ್ದೀವಿ ನಾವು. ರಮಾ ನಾಗರಾಜ್ ಆದಾಯದ ಮೂಲವಂತೆ. ಮಠಣ್ಣವರ್, ತಿಮರೋಡಿ ಜೊತೆಗೆ ರಮಾ ಸಂಪರ್ಕದಲ್ಲಿದ್ದರು ಅಂತ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅವರು ಹಣ ತಗೊಳ್ತಾ ಇದ್ದರು ಅಂತ ಚಿನ್ನಯ್ಯ ಹೇಳಿದ್ದಾನೆ. ತಿಮರೋಡಿ, ಮಟ್ಟಣ್ಣವರ್ ಇವರೆಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಹೇಳಿಕೆ ಕೊಡಬೇಕು ನೀನು ಅಂತ ಖಾತ್ರಿಪಡಿಸ್ಕೊಂಡ್ರು. ಅದಾದ ಮೇಲೆ ಇವೆಲ್ಲ ಸಂಗತಿಗಳು ಕೂಡ ಬಂದವು. ಯಾರ್ಯಾರ ಹೆಸರಿದೆ, ಭಾಳ ಆಶ್ಚರ್ಯ. ಯಾರ್ಯಾರು ಹಾಗಾದರೆ ಕಳಂಕ ತರಲಿಕ್ಕೆ ವ್ಯವಸ್ಥಿತವಾದಂಥ ಸಂಚನ್ನು ಮಾಡಿದರು? ಯಾರ್ಯಾರ ಪ್ಲಾನ್ಗಳು ಏನೇನಿತ್ತು, ಏನೇನು ಉಲ್ಲೇಖ ಮಾಡಿದಾನವನು? ಸೌಜನ್ಯ ಮಾವ ನೋಡಿ, ಪ್ರಕಾಶ್ ರಾಜ್ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದರಲ್ಲಿ ಡೀಟೇಲ್ ಹೇಳ್ತಾನೆ ಅವನು. 8 ಗಂಟೆಗೆ ನಾನು ನಟ ಪ್ರಕಾಶ್ ರಾಜ್ ಅವ್ರ ಜೊತೆ ಮಾತಾಡಿದೆ, ತಮಿಳಿನಲ್ಲಿ ಮಾತಾಡಿದ್ರು. ಗಿರೀಶ್ ಭಟ್ಟಣ್ಣವ್ರು ಹೇಳಿಕೊಟ್ಟಂತೆ ನೀವು ಹೇಳಿಕೆ ಕೊಡಬೇಕು, ನಾವು 29ನೇ ತಾರೀಕಿಗೆ ಬಂದು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ವೀರೇಂದ್ರ ಹೆಗಡೆ ಅವ್ರನ್ನ ಜೈಲಿಗೆ ಕಳಿಸುವಂಥ ಸಂದರ್ಭ ಬಂತು ಅಂತ ಭಾಳ ಖುಷಿಪಟ್ಟರು. ಎಲ್ಲೆಲ್ಲಿ ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ದಫನ್ ಮಾಡಲಾಗಿದೆ, ಅಲ್ಲಿ ಅನೇಕ ಶವಗಳನ್ನು ಹೂತಿಡಲಾಗಿದೆ, ಅವೆಲ್ಲ ಸ್ಟೇಟ್ಮೆಂಟನ್ನು ಕೊಡಿಸಿದರು. ಗಿರೀಶ್ ಭಟ್ಟಣ್ಣವರ್, ವಿಠಲಗೌಡ, ಗಣೇಶ್ ಇವರೆಲ್ಲರೂ ಕೂಡ ನನಗೆ ಕೇರಳ, ತಮಿಳುನಾಡು ಇಲ್ಲೆಲ್ಲ ಕಡೆ ಕರ್ಕೊಂಡು ಹೋದರು. ಜಯಂತ್ ಮನೆ ಕರ್ಕೊಂಡು ಹೋಗಿ ಬುರುಡೆ ಕೊಟ್ಟರು. ಕೈನಲ್ಲಿ ಹಿಡ್ಕೊಳ್ಳೋಕೆ ಹೇಳಿ ಫೋಟೋ ತೆಗೆಸ್ಕೊಂಡ್ರು. ಸುಜಾತಾ ಭಟ್ ಅವ್ರನ್ನೂ ಕೂಡ ಕರ್ಕೊಂಡು, ಗಿರೀಶ್ ಭಟ್ಟಣ್ಣವರು ತಮ್ಮನ್ನೂ ಕೂಡ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದರು. ಎಲ್ಲ ವಿವರಗಳನ್ನು ಕೂಡ ಹೇಳಿದ್ದಾನೆ. ಸಂಜೆ ವೇಳೆ ಗಿರೀಶ್ ಭಟ್ಟಣ್ಣವರ್ ಅವರ ತಲೆ ಕಾಲುಗಳನ್ನು ಮಸಾಜ್ ಮಾಡಲಿಕ್ಕೆ ಹೇಳಿದರು. ಈ ಮಹೇಶ್ ಶೆಟ್ಟಿ, ತಿಮರೋಡಿ ಅವ್ರಿಗೂ ಕೂಡ ಮಸಾಜ್ ಮಾಡಲಿಕ್ಕೆ ಹೇಳಿದರು. ಈ ಹತ್ತಾರು ಕಥೆಗಳು ಹೇಳಿಯಾನೆ, ಇವೆಲ್ಲ ಪ್ರಶ್ನೆ ಅಲ್ಲ. ಆದರೆ ಷಡ್ಯಂತ್ರ ಇತ್ತು ಅನ್ನೋದು ಮಾತ್ರ ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳಿರುವಂಥ ಮಾತು. ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟರು, ದುಡ್ಡಿನ ಮೂಲ ಏನು, ಎತ್ತ, ಇದೆಲ್ಲದೂ ಕೂಡ ಕ್ಷೇತ್ರಕ್ಕೆ ಕಳಂಕ ತರಲಿಕ್ಕೆ ವ್ಯವಸ್ಥಿತ ಸಂಚಾಗಿತ್ತು. ಇದು ಸ್ಪಷ್ಟ. ಸೌಜನ್ಯ ಮಾವ ವಿಠಲಗೌಡ ಅವನ ಪಾತ್ರದ ಬಗ್ಗೆ ಕೂಡ ಉಲ್ಲೇಖ ಇದೆ. ಯಾರ್ಯಾರು ಸಂಪರ್ಕ ಮಾಡಿದ್ರು, ಏನು ಎತ್ತ ಅಂತ. ವಿಠಲಗೌಡ ಜೀಪ್ನಲ್ಲಿನೇ ಕರ್ಕೊಂಡು ಹೋಗಿದ್ರಂತೆ. ಬಳಿಕ ಮಹೇಶ್ ಶೆಟ್ಟಿ, ತಿಮರೋಡಿ ಮನೆ ಕರ್ಕೊಂಡು ಹೋದರು. ವಿಠಲ್ ಮುಖಾಂತರ ಮಹೇಶ್ ಶೆಟ್ಟಿ, ತಿಮರೋಡಿ ಪರಿಚಯ ಆಯಿತು. ಎಲ್ಲದನ್ನೂ ಕೂಡ ಆತ ಹೇಳಿದ್ದಾನೆ. ಚಿನ್ನಯ್ಯ ಅಕ್ಕ ರತ್ನ ಅವರ ಕರೆಯ ಮೇರೆಗೆ ಚಿನ್ನಯ್ಯ ಉದ್ಯೋಗ ಪಡೆದಿದ್ದಂತೆ. ಶವಗಳ ದಹನ ಆಗಿದೆ, ಶವಗಳ ದಫನ್ನಾಗಿವೆ, ಸಾವಿರಾರು ಶವಗಳಿವೆ. ಈ ರೀತಿ ಹೇಳಿಕೆ ಕೊಡುವಂಥ ಬುರುಡೆ ಗ್ಯಾಂಗ್ ನಿರ್ದೇಶನ ಕೊಟ್ಟಿತ್ತು. ಆ ಬುರುಡೆ ಗ್ಯಾಂಗ್ನ ನಿರ್ದೇಶನದ ಪ್ರಕಾರ ಈತ ಮಾಡ್ತಾ ಇದ್ದ. ಈತನಿಗೆ ಹಣದ ಆಮಿಷವನ್ನು ಕೂಡ
ಹಾಕಿದ್ರು. ಆವಾಗವಾಗ ದುಡ್ಡು ಕೊಡ್ತಾ ಇದ್ರು. ಗಿರೀಶ್ ಮಟ್ಟಣ್ಣವ್ರು ಹೇಳ್ತಾ ಇದ್ರಂತೆ, ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟವ್ರನ್ನು ಕೂಡ ಪರಿಚಯ ಮಾಡಿಸ್ತೀನಿ ನಿನಗೆ ಅಂತ ಹೇಳ್ತಾ ಇದ್ರಂತೆ. ಅದು ಯಾವುದಕ್ಕೋ ಈ ಮಾತನ್ನು ಮಹೇಶ್ ತಿಮ್ಮರೋಡಿ ಹೇಳಿದ್ರಂತೆ ಚಿನ್ನಯ್ಯಂಗೆ. ಬಂಗ್ಲೆ ಗುಡ್ಡ ಒಂದು 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 ಒಳ್ಳೆ ಸಿನಿಮಾ ತೆಗಿಬೋದು ನೋಡಿ, ಬಂಗ್ಲೆ ಗುಡ್ಡ ಅಂತ ಹಾಕಿ ಒಂದು ಹಾರರ್ ಮೂವಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕು. ಬಂಗ್ಲೆ ಗುಡ್ಡದ ಬಗ್ಗೆಯೂ ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ. ಶವಗಳ ಸಮಾಧಿ ವಿಚಾರವನ್ನು ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ. ಹೇಳಿದ್ದನ್ನಷ್ಟೇ ಮಾಡು ಅಂತ ಕೂಡ ಚಿನ್ನಯ್ಯನಿಗೆ ಸ್ಪಷ್ಟವಾಗಿ ತಾಕೀತನ್ನು ಮಾಡಲಾಗಿತ್ತಂತೆ. ಕೆಲವು ಸಂದರ್ಭಗಳಲ್ಲಿ ಮಹೇಶ್ ತಿಮ್ಮರೋಡಿ ನನಗೆ ಹೊಡೆದ್ರು ಅಂತ ಕೂಡ ಹೇಳಿದ್ದಾನೆ. ಜೀವ ಬೆದರಿಕೆ ಒಡ್ಡಿದ್ದ ಅಂತ ಕೂಡ ಹೇಳಿದ್ದಾರೆ. ಚಿನ್ನಯ್ಯನಿಗೆ ತಲೆಬುರುಡೆ ಕೊಟ್ಟಿದ್ಯಾರು? ಗಿರೀಶ್ ಅನ್ನುವಂಥ ಮಾತು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಜಯಂತ್ ಸಂಪರ್ಕ ಆಯಿತು. ಜಯಂತ್ ಮನೆಯಲ್ಲಿ ಬುರುಡೆಯನ್ನು ಚಿನ್ನಯ್ಯ ಕೈಗಿಟ್ಟು ಫೋಟೋ ತೆಗೆಸಿದ್ರು. ಜಯಂತ್ ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಸೂಚನೆ. ಇದು ನೋಡಿ, ಗಿರೀಶ್ ಮಟ್ಟಣ್ಣವರ ಪಾತ್ರದ ಬಗ್ಗೆ ಚಿನ್ನಯ್ಯ ಮಾಡಿರುವಂಥ ಉಲ್ಲೇಖ ಇದು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದು, ಜಯಂತ್ ಸಂಪರ್ಕ ಮಾಡಿದ್ದು, ಜಯಂತ್ ಮನೆಯಲ್ಲಿ ಬುರುಡೆ ಕೊಟ್ಟಿದ್ದು, ಕೈ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ದು, ಲಾಡ್ಜ್ ವ್ಯವಸ್ಥೆ ಮಾಡಿದ್ದು ಬೆಂಗಳೂರಿನಲ್ಲಿ. ಇದೇ ಗಿರೀಶ್ ಅವರೇ ಲಾಡ್ಜ್ ವ್ಯವಸ್ಥೆ ಮಾಡಿದರಂತೆ. ಸಮೀರನ್ನ ಪರಿಚಯ ಮಾಡಿಸಿದ್ದು ಕೂಡ ಇವರನ್ನೇ. ಕೇರಳಂನ ಕಾನತ್ತೂರು ದೇಗುಲದಲ್ಲಿ ಇವನು ಪರಿಚಯ ಮಾಡಿಸಿದ್ರಂತೆ. 30 ರಿಂದ 35 ವಿಡಿಯೋಗಳನ್ನು ಮಾಡಿಸಿದ್ರಂತೆ ಮಟ್ಟಣ್ಣವರ್. ಸಮೀರ್ ಮತ್ತು ಕುಡ್ಲ ರಾಂಪೇಜ್ನ ಚಾನಲ್ ಜೊತೆ ಸೇರಿಕೊಂಡು 1-2 ಲಕ್ಷ ದುಡ್ಡು ಕೊಡ್ತೀವಿ ಅನ್ನುವಂಥ ಆಮಿಷವನ್ನು ಕೂಡ ಒಡ್ಡಲಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಥವನ್ನೆಲ್ಲ ನಂಬೇಡಿ, ಇನ್ನೆರಡು ದಿನಗಳಲ್ಲಿ ನಾನೇ ಬಂದು ಉತ್ತರ ಕೊಡ್ತೀನಿ. ಇಂಥ ರೆಕ್ಕೆ ಪುಕ್ಕಗಳನ್ನೆಲ್ಲ ಕತ್ತರಿಸಿ ಹಾಕಬೇಕು. ಗಾಳಿ ಮಾತುಗಳನ್ನು ದಯವಿಟ್ಟು ನಂಬಬೇಡಿ. ಪ್ರಕಾಶ್ ರಾಜ್ ಮಾಡಿರುವಂಥ ಪೋಸ್ಟ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣ ಕುರಿತಂತೆ ನನ್ನ ಬಗ್ಗೆ ಕೆಲ ಸುದ್ದಿ ಚರ್ಚೆ ಆಗ್ತಾ ಇವೆ. ಅದು ನನ್ನ ಗಮನಕ್ಕೆ ಬಂದಿದೆ. ಸೂಕ್ಷ್ಮವಾದಂಥ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವಂಥ ಪ್ರಕರಣ ಇದು. ಈ ರೀತಿಯ ಅನುಮಾನಗಳಿಗೆ ನಾನು ಉತ್ತರಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನಾನು ದೂರದ ಊರಲ್ಲಿದ್ದೀನಿ. ಇನ್ನೆರಡು ದಿನದಲ್ಲಿ ನಾನೇ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಡ್ತೀನಿ. ಅಲ್ಲಿವರೆಗೆ ಗಾಳಿ ಮಾತುಗಳನ್ನು ನಂಬಬೇಡಿ. ಸೊ ಇದು ಸಂಗತಿ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ಣ, ಇದು ಎಷ್ಟರ ಮಟ್ಟಿಗೆ ಹಿಂದೆ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲವೂ ಕೂಡ ರೆಡಿಯಾಗಿತ್ತು ಅನ್ನುವಂಥದ್ದು ತುಂಬ ಸ್ಪಷ್ಟ. ಈತನಿಗೆ ಯಾವ್ಯಾವ ಆಮಿಷವನ್ನು ಒಡ್ಡಿದ್ರು, ಯಾರ್ಯಾರ ಹತ್ರ ಕರ್ಕೊಂಡೋದ್ರು, ಯಾರ್ಯಾರನ್ನು ಪರಿಚಯ ಮಾಡಿಸಿದ್ರು, ಏನು ಎತ್ತ ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟದಂಗೆ ಈ ಚಿನ್ನಯ್ಯ ಎಲ್ಲವನ್ನೂ ಕೂಡ ವಿವರಿಸಿದ್ದಾನೆ. ಇದು ಯಾರ್ಯಾರ ಕೊರಳಿಗೆ ಸುತ್ತಾಕ್ಳತ್ತೆ ಅಂತ ಇದು. ರಂಗನಾಥ್, ಮುಖ್ಯವಾಗಿ ಏನು ನಿನ್ನೆ ಅಷ್ಟೇ ಏನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನು ಒಂದು ರಿಟ್ ಪಿಟಿಷನ್ ಆಗ್ತಾನೆ, ಆತ ಹೇಳುವಂತೆ ಅದರಲ್ಲಿರುವಂಥ ಕೆಲವೊಂದು ಅಂಶಗಳು ಈಗಾಗಲೇ ನಾವು ಕೂಡ TV9 ಹಿಂದೆನೂ ಕೂಡ ಇದೊಂದು ದೊಡ್ಡ ಮಟ್ಟದ ಧರ್ಮಸ್ಥಳಕ್ಕೆ ಒಂದು ಮಸಿ ಬೀಳುವಂಥ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ SIT ಅವರು ಕೂಡ ಏನು ರಿಪೋರ್ಟನ್ನು ಕೊಟ್ಟಿದ್ರು, ಅಂದರೆ ಅದಕ್ಕೆ ಒಂದು ಇಂಟ್ರಿಮ್ ರಿಪೋರ್ಟ್, ಅದರಲ್ಲೂ ಕೂಡ ನಾವು ಹಿಂದೆ ಹೇಳ್ದಂಗೆ ಇದರಲ್ಲಿ ಸಾಕಷ್ಟು ಜನ ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ. ಅದು ವೀರೇಂದ್ರ ಹೆಗ್ಡೆಗೆ ಇರ್ಬೋದು, ಧರ್ಮಸ್ಥಳಕ್ಕೆ ಇರ್ಬೋದು, ಎಲ್ಲೋ ಒಂದು ಕಡೆ ಅದಕ್ಕೆ ಮಸಿ ಬೀಳುವಂಥ ಕೆಲಸ ಮಾಡಕ್ಕೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಷಡ್ಯಂತ್ರ ರೂಪವಾಗಿದೆ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಇದೀಗ ಈಗ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳು, ಏಕೆಂತಂದ್ರೆ ಬಹಳಷ್ಟು ಅಂಶಗಳನ್ನ ಈಗಾಗಲೇ SIT ಅವರು ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿದೆ. ಇನ್ನೂ ಕೂಡ ಅವರು ಇನ್ವೆಸ್ಟಿಗೇಷನ್ ಒಂದ್ ಕಡೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಇರುವಂತಹ ಮುಖ್ಯವಾಗಿ ಪ್ರಶ್ನೆ, ಚಿನ್ನಯ್ಯ ನಾನು ಸೇರಿದಂತೆ ಸಾಕಷ್ಟು ಜನ ಇದ್ರೊಳಗಡೆ ಈ ಒಂದು ಷಡ್ಯಂತ್ರದಲ್ಲಿದ್ರೆ ನನ್ಗೊಬ್ಬಂಗೆ ಏನಕ್ಕೆ ಶಿಕ್ಷೆ, ಉಳಿದವ್ರಿಗೆ ಯಾಕೆ ಇನ್ನೂ ಕೂಡ ಅವ್ರಿಗೆ ಶಿಕ್ಷೆ SIT ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಅವನು ಹೈಕೋರ್ಟ್ಗೆ ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಮುಖ್ಯವಾಗಿ ಸಲ್ಲಿಸಿದ್ದಾನೆ. ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಇದೆ, ಮುಖ್ಯವಾಗಿ ಮಹೇಶ್ ತಿಮ್ರೋಡ್ದು ಇರ್ಬೋದು, ಜೊತೆಗೆ ಮಟ್ಟಣ್ಣನವ್ರದ್ದು ಇರ್ಬೋದು, ಆಮೇಲೆ ಜೊತೆಗೆ ಅಲ್ಲಿ ಯೂಟ್ಯೂಬರ್ಸ್ ಇರ್ಬೋದು, ಏನೇನು ಪಾತ್ರಗಳಿದೆ, ಯಾವ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿದ್ರು, ಏನೇನು ಆಮಿಷ ಒಡ್ಡಿದ್ರು,
ಜೊತೆಗೆ ಕಂಪ್ಲೀಟಾಗಿ ಇಡೀ ಒಂದು ಈ ಒಂದು ಮಸೀಬಳಿಗೆ ಸುಮಾರು 200 ಕೋಟಿ ಒಂದು ಇದಕ್ಕೆ ಒಂದು ಆಗಿತ್ತು. ಆಮೇಲೆ ಜೊತೆಗೆ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವ್ರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ನನಗೆ ಕೊಡ್ತೀವಿ ಅಂತ ಆಮಿಷ ಕೂಡ ಹೊಡಿದ್ರು. ಸಾಕಷ್ಟು ಸರಿ ನನಗೂ ಕೂಡ ಅಕೌಂಟ್ಗೆ 15,000 ಇರ್ಬೋದು, 10,000 ಇರ್ಬೋದು, 5,000 ಇರ್ಬೋದು ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ರು. ನನ್ನ ಏನು ನಾನು ಮಂಡ್ಯದಲ್ಲಿದ್ದೆ ಮತ್ತೆ ತಮಿಳ್ನಾಡಲ್ಲಿ ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದು ಮತ್ತೆ ನನಗೂ ಕೂಡ ಧಮಕಿ ಹಾಕಿದ್ರು. ಇದರಲ್ಲಿ ಫಸ್ಟ್ ನನಗೆ ಏನಕ್ಕೆ ಇವೆಲ್ಲವೂ ಕೂಡ ನನಗೆ ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಲ್ಲ, ಹಂತವಾಗಿ ನನಗೆ ಇವರ ಷಡ್ಯಂತ್ರ ಗೊತ್ತಾಗ್ತು. ಅದರಿಂದ ನಾನು ಹೊರಗಡೆ ಬರಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲ, ನೀನು ಕೊಂದಾಕ್ತೀವಿ ಅನ್ನೋ ಒಂದು ಧಮಕಿ ಕೂಡ ಹಾಕಿದ್ರು. ಅಂತಿಮವಾಗಿ ಕೆಲವೊಂದಷ್ಟು ಅಂದ್ರೆ ಆ ಸ್ಕೆಲಿಟನ್ ಇರ್ಬೋದು, ಈ ತರದೊಂದು ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ಫೋಟೋ ತೆಗೆಯೋದು, ಇದನ್ನೆಲ್ಲವೂ ಕೂಡ ನಾವು ಹೊರಗಡೆ ಬಿಡ್ತೀವಿ ಅನ್ನೋ ನನಗೆ ಬೆದರಿಕೆ ಆಗ್ತಾ ಇದ್ರು. ಹಾಗಾಗಿ ನಾನು ಇವರ ಒಂದು ಷಡ್ಯಂತ್ರ ಗುಂಪನ್ನ ಸಿಗಾಕೊಂಡಿದ್ದೆ ಅನ್ನೋ ಒಂದು ಅಂಶವನ್ನ ಆತ ಎಳೆಯೊಳೆಗೆ ಆ ಒಂದು ರಿಟ್ ಪಿಟಿಷನ್ ಅಲ್ಲಿ ಹೇಳ್ಕೊ ಬರ್ತಾನೆ. ಈಗ ಮುಂದೆ ಇರುವಂತದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಸಂಬಂಧಪಟ್ಟಂತವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಇನ್ನು ಉಳಿದಂತೆ ಇದ್ರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೂಡ ಹಂತವಾಗಿ ಏನೇನಾಯ್ತು ವಿತ್ ಡೇಟು ಸಮೇತ ಆತ ಆ ಒಂದು ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಟಿವಿನೇನು ಆರಂಭದಿಂದ ಒಂದೇ ಮಾತನ್ನು ಹೇಳ್ತಾ ಇತ್ತು, ನೀವು ಯಾರ ಮೇಲೆ ನೀವೇನು ಹೋರಾಟ ಮಾಡಿದ್ದೀರಪ್ಪ ಮಾಡಿ, ನೀವು ಖಂಡಿತವಾಗ್ಲೂ ಮಾಡಿ, ಆದರೆ ಅನಗತ್ಯವಾಗಿ ಈ ಕ್ಷೇತ್ರವನ್ನು ಇದರ ವ್ಯಾಪ್ತಿ ತರಬಾರ್ದು ಅಂತ. ಯಾಕಂದರೆ ಕೋಟಿ ಜನ ನಂಬುತ್ತಾರೆ. ಒಂದು ಶ್ರದ್ಧೆ ಭಕ್ತಿ ನಮ್ಮೂರ ಕಡೆಗೆ ಧರ್ಮಸ್ಥಳದ ಮಂಜುನಾಥ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಅದಕ್ಕೆ ಕಗ್ಗದಲ್ಲಿ ಭಾಳ ಅದ್ಭುತವಾದ ಮಾತು ಬರುತ್ತೆ, ಬಹುಜನಂ ಪೂಜಿಸುವ ತೀರ್ಥದೋಳು ಕ್ಷೇತ್ರದೋಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ, ವಿಹಿತಗೈದವರಾರ ವಸತಿಯಂ ದೈವಕ್ಕೆ ಮಹಿಮೆ ಮನಸೋತಿದೆಯೋ ಮಂಕುತಿಮ್ಮ. ದಡ್ರಲ್ಲ ಅವರಲ್ಲಿ ಹೋಗೋಕ್ಕೆ ಮಹಿಮೆ ಇದೆ. ಧರ್ಮಸ್ಥಳದ ಮಂಜುನಾಥನಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾರ್ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಹೇಳಬೇಕು ಅಂತ. ಆ ಪಾಠವನ್ನು ಹೇಳ್ತಾ ಇದ್ದಾನೆ. ಇದು ಸಂಗತಿ.